ನಮಸ್ಕಾರ ಸ್ನೇಹಿತರೆ, ಬೃಹತ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮೊಂದಿಗಿರುವ ಅನುಭವಿ ನ್ಯೂಸ್ ರಿಪೋರ್ಟರ್. ಇಂದು ನಾವು ತರುತ್ತಿರುವ ಈ ಸುದ್ದಿ ನಿಮ್ಮನ್ನು ಖಂಡಿತವಾಗಿ ಆಶ್ಚರ್ಯಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮತ್ತು ಕುತೂಹಲವನ್ನು ಹುಟ್ಟಿಸುತ್ತದೆ. ಏಕೆಂದರೆ ರಾಜ್ಯದಲ್ಲಿ ಈಗ 20 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಸರ್ಕಾರದಿಂದ ನೇರ ಆದೇಶ ಬಂದಿದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ನಿಮ್ಮ ಕುಟುಂಬದ ರೇಷನ್ ಕಾರ್ಡ್ ಕೂಡ ಈ ಲೀಸ್ಟ್ನಲ್ಲಿದ್ದರೆ ಏನು ಮಾಡುವಿರಿ? ನಿಮ್ಮ ಅಕ್ಕಿ, ಗೋಧಿ ಸೌಲಭ್ಯಗಳು ಏನಾಗುತ್ತವೆ? ಅನ್ನಭಾಗ್ಯ ಯೋಜನೆಯ ಲಾಭ ಹೋಗುತ್ತಾ? ಇದು ನಿಜವಾಗಿಯೂ ಆಗುತ್ತಿರುವ ಸುದ್ದಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ನಾನು ಎಲ್ಲ ವಿವರಗಳನ್ನು ಸರಳವಾಗಿ, ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸುತ್ತೇನೆ. ಮೊದಲು ನಮ್ಮ ಬೃಹತ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಎಲ್ಲ ಮುಖ್ಯ ಸುದ್ದಿಗಳನ್ನು ಮೊದಲು ನಿಮ್ಮ ಫೋನಿಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನು ಎಂದು ಹೇಳಿ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಈಗ ಬನ್ನಿ ಸುದ್ದಿಯೊಳಗೆ ಡೈವ್ ಮಾಡೋಣ. ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗುತ್ತಾ ಅಥವಾ ನೀವು ಸುರಕ್ಷಿತರಾಗಿದ್ದೀರಾ? ಈ ಪ್ರಶ್ನೆ ಈಗ ನಿಮ್ಮ ಮನಸ್ಸಿನಲ್ಲಿ ತುಂಬಿದೆಯಲ್ಲವೇ? ಸ್ನೇಹಿತರೆ, ರಾಜ್ಯದಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಲಕ್ಷಾಂತರ ಕುಟುಂಬಗಳಿಗೆ ಇದು ತುಂಬಾ ಮಹತ್ವದ ಸುದ್ದಿಯಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಅರ್ಹರಲ್ಲದ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಬಳಸುತ್ತಿರುವ ಪ್ರಕರಣಗಳನ್ನು ಪತ್ತೆ ಹಚ್ಚಲು ವಿಶೇಷ ಪರಿಶೀಲನಾ ಅಭಿಯಾನ ಆರಂಭಿಸಿದೆ. ಈ ಪರಿಶೀಲನೆಯ ಭಾಗವಾಗಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆಯಿದೆ ಎಂಬ ಮಾಹಿತಿ ಸರ್ಕಾರದ ಮೂಲಗಳಿಂದ ತಿಳಿದುಬಂದಿದೆ. ರಾಜ್ಯ ಸರ್ಕಾರವು ಬಡವರಿಗಾಗಿ ಜಾರಿಗೆ ತಂದಿರುವ ಅನ್ನಭಾಗ್ಯ ಸೇರಿದಂತೆ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ನಿಜವಾದ ಅರ್ಹರಿಗೆ ಮಾತ್ರ ತಲುಪಿಸಲು ಈ ಕ್ರಮ ಕೈಗೊಂಡಿದೆ. ಹಲವಾರು ವರ್ಷಗಳಿಂದ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವ ಕೆಲವರು ಕೂಡ ಬಿಪಿಎಲ್ ಕಾರ್ಡ್ ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ಲೇಖನದಲ್ಲಿ ಯಾರ ಬಿಪಿಎಲ್ ಕಾರ್ಡ್ ರದ್ದಾಗಬಹುದು, ಯಾವ ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ, ಪರಿಶೀಲನೆ ಹೇಗೆ ನಡೆಯುತ್ತಿದೆ ಎಂಬ ಎಲ್ಲ ಮಾಹಿತಿಯನ್ನು ಸರಳವಾಗಿ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ನೀವು ಯೋಚಿಸುತ್ತಿದ್ದೀರಾ, ಬಿಪಿಎಲ್ ರೇಷನ್ ಕಾರ್ಡ್ ಎಂದರೆ ನಿಜವಾಗಿ ಏನು? ಇದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೀಡಲಾಗುವ ವಿಶೇಷ ಕಾರ್ಡ್. ಇದರ ಮೂಲಕ ಸರ್ಕಾರ ಹಲವು ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತದೆ. ಪ್ರಮುಖ ಪ್ರಯೋಜನಗಳೇನೆಂದರೆ ಕಡಿಮೆ ದರದಲ್ಲಿ ಅಕ್ಕಿ, ಗೋಧಿ ಮತ್ತು ಇತರ ಆಹಾರ ಧಾನ್ಯಗಳು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಧಾನ್ಯ, ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ, ವಿದ್ಯಾರ್ಥಿಗಳಿಗೆ ಕೆಲವು ಶಿಕ್ಷಣ ಸೌಲಭ್ಯಗಳು, ಆರೋಗ್ಯ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ. ಆದರೆ ಈ ಸೌಲಭ್ಯಗಳನ್ನು ಪಡೆಯಲು ನಿರ್ದಿಷ್ಟ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ಇದು ನಿಮಗೆ ತಿಳಿದಿದೆಯಾ? ಸ್ನೇಹಿತರೆ, ರಾಜ್ಯದಲ್ಲಿ ಹೊಸ ಪರಿಶೀಲನಾ ಅಭಿಯಾನ ಆರಂಭವಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಕಳೆದ ಕೆಲವು ತಿಂಗಳುಗಳಿಂದ ರೇಷನ್ ಕಾರ್ಡ್ ಮಾಹಿತಿಯನ್ನು ಪರಿಶೀಲಿಸುವ ವಿಶೇಷ ಅಭಿಯಾನ ಆರಂಭಿಸಿದೆ. ಈ ವೇಳೆ ಹಲವಾರು ಕಾರ್ಡ್ಗಳು ಅನರ್ಹರಿಗೆ ನೀಡಲ್ಪಟ್ಟಿರುವುದು ಪತ್ತೆಯಾಗಿದೆ. ಪರಿಶೀಲನೆಯ ಪ್ರಮುಖ ಉದ್ದೇಶಗಳೇನೆಂದರೆ ನಿಜವಾದ ಬಡವರಿಗೆ ಮಾತ್ರ ಸೌಲಭ್ಯ ತಲುಪಿಸುವುದು, ಸರ್ಕಾರದ ಯೋಜನೆಗಳ ದುರುಪಯೋಗ ತಡೆಯುವುದು, ಡೇಟಾ ಆಧಾರಿತ ಪರಿಶೀಲನೆ ಮೂಲಕ ಅನರ್ಹರನ್ನು ಗುರುತಿಸುವುದು, ಬಿಪಿಎಲ್ ಕಾರ್ಡ್ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸುವುದು. ಈ ಪ್ರಕ್ರಿಯೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಡೇಟಾಬೇಸ್ಗಳನ್ನು ಹೋಲಿಕೆ ಮಾಡಿ ಪರಿಶೀಲನೆ ಮಾಡಲಾಗುತ್ತಿದೆ. ಎಷ್ಟು ಕಾರ್ಡುಗಳು ಪರಿಶೀಲನೆಯಲ್ಲಿವೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಂದಿದೆಯಲ್ಲವೇ? ಕೆಲವು ವರದಿಗಳ ಪ್ರಕಾರ ಸರ್ಕಾರವು ಈಗಾಗಲೇ ಲಕ್ಷಾಂತರ ಕಾರ್ಡ್ಗಳ ವಿವರಗಳನ್ನು ಪರಿಶೀಲಿಸಿದೆ. ಪರಿಶೀಲನೆಯಲ್ಲಿರುವ ಒಟ್ಟು ಕಾರ್ಡ್ಗಳು ಸುಮಾರು 20 ಲಕ್ಷ. ಸಂಶಯಾಸ್ಪದ ಕಾರ್ಡ್ ಪಟ್ಟಿ ಕೇಂದ್ರದಿಂದ ಸುಮಾರು 13 ಲಕ್ಷ. ರಾಜ್ಯದ ಸ್ವಂತ ಪರಿಶೀಲನೆ ಸುಮಾರು 8 ಲಕ್ಷ. ಈಗಾಗಲೇ ಎಪಿಎಲ್ಗೆ ವರ್ಗಾವಣೆ ಸುಮಾರು 14,500,000. ಈ ಸಂಖ್ಯೆಗಳು ಪರಿಶೀಲನೆಯ ಪ್ರಗತಿಯಂತೆ ಬದಲಾಗಬಹುದು. ಯಾರ ಬಿಪಿಎಲ್ ಕಾರ್ಡ್ ರದ್ದಾಗಬಹುದು ಎಂಬುದು ಈಗ ನಿಮ್ಮಲ್ಲಿ ಬಹಳ ಕುತೂಹಲ ಮೂಡಿಸುತ್ತಿದೆಯಲ್ಲವೇ? ಸರ್ಕಾರ ಕೆಲವು ಸ್ಪಷ್ಟ ಮಾನದಂಡಗಳನ್ನು ನಿಗದಿಪಡಿಸಿದೆ. ಈ ನಿಯಮಗಳಿಗೆ ಒಳಪಡುವ ಕುಟುಂಬಗಳ ಕಾರ್ಡ್ ರದ್ದಾಗುವ ಸಾಧ್ಯತೆಯಿದೆ. ಮೊದಲನೆಯದು, ಆದಾಯ ತೆರಿಗೆ ಪಾವತಿದಾರರು. ಕುಟುಂಬದ ಯಾವುದೇ ಸದಸ್ಯರು ಇನ್ಕಮ್ ಟ್ಯಾಕ್ಸ್ ಪಾವತಿಸುತ್ತಿದ್ದರೆ ಆ ಕುಟುಂಬವನ್ನು ಬಡವರ ಪಟ್ಟಿಯಲ್ಲಿ ಪರಿಗಣಿಸಲಾಗುವುದಿಲ್ಲ. ಅಂತಹ ಕುಟುಂಬಗಳ ಬಿಪಿಎಲ್ ಕಾರ್ಡ್ ರದ್ದಾಗಬಹುದು. ಎರಡನೆಯದು, ಸರ್ಕಾರಿ ಉದ್ಯೋಗ ಹೊಂದಿರುವವರು. ಸರ್ಕಾರಿ ನೌಕರರು, ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು, ಶಾಶ್ವತ ವೇತನದ ಉದ್ಯೋಗ ಹೊಂದಿರುವವರು, ಇಂತಹ ಕುಟುಂಬಗಳಿಗೆ ಸಾಮಾನ್ಯವಾಗಿ ಎಪಿಎಲ್ ಕಾರ್ಡ್ ಅನ್ವಯಿಸುತ್ತದೆ. ಮೂರನೆಯದು, ವಾರ್ಷಿಕ ಆದಾಯ ಮಿತಿ.
ಬಿಪಿಎಲ್ ಕಾರ್ಡ್ಗೆ ಆದಾಯ ಮಿತಿ ಕುಟುಂಬದ ವಾರ್ಷಿಕ ಆದಾಯ 1,20,000. ಈ ಮಿತಿಗಿಂತ ಹೆಚ್ಚು ಆದಾಯ ಇದ್ದರೆ ಬಿಪಿಎಲ್ ಕಾರ್ಡ್ ಹೊಂದಲು. 4ನೇಯದು ದೊಡ್ಡ ಆಸ್ತಿ ಹೊಂದಿರುವವರು. ನಗರ ಪ್ರದೇಶಗಳಲ್ಲಿ 1000 ಚದರಡಿಗಿಂತ ಹೆಚ್ಚು ಮನೆ, ದೊಡ್ಡ ವಾಣಿಜ್ಯ ಕಟ್ಟಡ, ಹೆಚ್ಚಿನ ಮೌಲ್ಯದ ಜಮೀನು ಇಂತಹ ಆಸ್ತಿ ಹೊಂದಿರುವವರು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರದು ಎಂಬ ಕಾರಣದಿಂದ ಕಾರ್ಡ್ ರದ್ದಾಗಬಹುದು. 5ನೇಯದು 4 ಚಕ್ರದ ವಾಹನ ಹೊಂದಿರುವವರು. ಸಾಮಾನ್ಯವಾಗಿ ಕಾರು ಅಥವಾ ಇತರ 4 ಚಕ್ರ ವಾಹನ ಹೊಂದಿರುವವರು ಅನರ್ಹರಾಗಬಹುದು. ಸ್ನೇಹಿತರೆ, ಈಗ ನೀವು ಯೋಚಿಸ್ತಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆಯೇ ಅಥವಾ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆಯೇ? ನಿಮ್ಮ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಿದೆಯೇ? ನಿಮ್ಮ ಮನೆ 1000 ಚದರಡಿಗಿಂತ ದೊಡ್ಡದಿದೆಯೇ? ಅಥವಾ ನಿಮ್ಮ ಬಳಿ ಕಾರು ಇದೆಯೇ? ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಈಗ ತುಂಬಾ ಆಲೋಚನೆಗೆ ತಳ್ಳುತ್ತಿವೆಯಲ್ಲವೇ? ಸ್ನೇಹಿತರೆ, ಈಗ ನಾವು ರದ್ದಾಗುವ ಸಾಧ್ಯತೆ ಇರುವ ಪ್ರತಿಯೊಂದು ಕಾರಣವನ್ನು ಇನ್ನೂ ವಿವರವಾಗಿ ನೋಡೋಣ. ಆದಾಯ ತೆರಿಗೆ ಪಾವತಿದಾರರ ಕುಟುಂಬಗಳು. ಯಾರಾದರೂ ಒಬ್ಬರೂ ತೆರಿಗೆ ಕಟ್ಟುತ್ತಿದ್ದರೆ ಆ ಕುಟುಂಬವನ್ನು ಬಡವರೆಂದು ಪರಿಗಣಿಸಲಾಗುವುದಿಲ್ಲ, ಏಕೆಂದರೆ ಅವರು ಆರ್ಥಿಕವಾಗಿ ಸಾಮರ್ಥ್ಯ ಹೊಂದಿದ್ದಾರೆ. ಸರ್ಕಾರಿ ಉದ್ಯೋಗಸ್ಥರ ಕುಟುಂಬಗಳು. ಸರ್ಕಾರಿ ನೌಕರಿಯಲ್ಲಿದ್ದರೆ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಶಾಶ್ವತ ವೇತನ ಪಡೆಯುತ್ತಿದ್ದರೆ ಅವರಿಗೆ ಬಿಪಿಎಲ್ ಕಾರ್ಡ್ ಸರಿಹೊಂದುವುದಿಲ್ಲ. ಇವರಿಗೆ ಎಪಿಎಲ್ ಕಾರ್ಡ್ ನೀಡಲಾಗುತ್ತದೆ. ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಿದ್ರೆ ಅಂತಹ ಕುಟುಂಬಗಳು ಬಿಪಿಎಲ್ಗೆ ಅರ್ಹರಲ್ಲ. ದೊಡ್ಡ ಆಸ್ತಿ ಹೊಂದಿರುವವರು. ನಗರದಲ್ಲಿ 1000 ಚದರಡಿಗಿಂತ ದೊಡ್ಡ ಮನೆ, ಕಟ್ಟಡಗಳು, ಹೆಚ್ಚಿನ ಜಮೀನು ಇದ್ರೆ ಅವರು ಬಡವರ ವರ್ಗಕ್ಕೆ ಸೇರುವುದಿಲ್ಲ. ಆದ್ದರಿಂದ ಕಾರ್ಡ್ ರದ್ದು. 4 ಚಕ್ರದ ವಾಹನ ಹೊಂದಿರುವವರು. ಕಾರು ಅಥವಾ ಇತರ 4 ಚಕ್ರದ ವಾಹನ ಇದ್ರೆ ಅವರನ್ನು ಅನರ್ಹರೆಂದು ಪರಿಗಣಿಸಲಾಗುತ್ತದೆ. ಇವೆಲ್ಲ ನಿಯಮಗಳು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತಿವೆಯಲ್ಲವೇ? ನಿಮ್ಮ ಕುಟುಂಬದಲ್ಲಿ ಇಂತಹ ಯಾವುದಾದರೂ ಅಂಶವಿದೆಯೇ? ಇದು ನಿಮ್ಮ ಕಾರ್ಡ್ಗೆ ತೊಂದರೆ ತರುತ್ತದೆಯೇ? ಈ ಪ್ರಶ್ನೆಗಳು ನಿಮ್ಮನ್ನು ವಿಡಿಯೋ ಕೊನೆಯವರೆಗೆ ನೋಡುವಂತೆ ಮಾಡುತ್ತವೆ. ಸ್ನೇಹಿತರೆ, ಈಗ ನಾವು ಪರಿಶೀಲನೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ಇನ್ನೂ ವಿವರಿಸೋಣ. ಸರ್ಕಾರವು ಕೇಂದ್ರದ ಡೇಟಾಬೇಸ್ನಿಂದ ಸಂಶಯಾಸ್ಪದ 13 ಲಕ್ಷ ಕಾರ್ಡ್ಗಳ ಪಟ್ಟಿ ಪಡೆದಿದೆ. ರಾಜ್ಯದ ಸ್ವಂತ ಪರಿಶೀಲನೆಯಲ್ಲಿ 8 ಲಕ್ಷ ಕಾರ್ಡ್ಗಳು, ಒಟ್ಟು 20 ಲಕ್ಷ ಕಾರ್ಡ್ಗಳು ಪರಿಶೀಲನೆಯಲ್ಲಿವೆ. ಇದು ಡೇಟಾ ಆಧಾರಿತ ಪ್ರಕ್ರಿಯೆಯಾಗಿದೆ, ಆದ್ದರಿಂದ ತಪ್ಪು ಆಗುವ ಸಾಧ್ಯತೆ ಕಡಿಮೆ. ನಿಜವಾದ ಬಡವರ ಕಾರ್ಡ್ಗಳು ಸುರಕ್ಷಿತವಾಗಿರುತ್ತವೆ, ಆದರೆ ಅನರ್ಹರು ಗುರುತಿಸಲ್ಪಡುತ್ತಾರೆ. ನೀವು ಯೋಚಿಸ್ತಿದ್ದೀರಾ, ನಿಮ್ಮ ಕಾರ್ಡ್ ಸ್ಥಿತಿ ಏನು ಎಂದು ಹೇಗೆ ತಿಳಿಯುವುದು? ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಥವಾ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಸಂಪರ್ಕಿಸಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿ ಅಥವಾ ಆಹಾರ ಇಲಾಖೆಯ ಆಫೀಸಿಗೆ ಹೋಗಿ ವಿಚಾರಿಸಿ. ಇದು ತುಂಬಾ ಸುಲಭ ಸ್ನೇಹಿತರೆ. ಈಗ ನಾವು ಈ ಸುದ್ದಿಯನ್ನು ಇನ್ನೂ ವಿವರವಾಗಿ ನೋಡೋಣ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಲಕ್ಷಾಂತರ ಕುಟುಂಬಗಳಿದ್ದಾರೆ. ಅವರಿಗೆ ಈ ಪರಿಶೀಲನೆಯಿಂದ ಏನು ಪರಿಣಾಮ ಬೀಳುತ್ತದೆ? ನಿಜವಾದ ಬಡವರು ಸುರಕ್ಷಿತರು, ಅನರ್ಹರು ಗುರುತಿಸಲ್ಪಡುತ್ತಾರೆ. ಈ ಪ್ರಕ್ರಿಯೆಯು ಸರ್ಕಾರದ ಯೋಜನೆಗಳನ್ನು ಪಾರದರ್ಶಕಗೊಳಿಸುತ್ತದೆ, ದುರುಪಯೋಗ ತಡೆಗಟ್ಟುತ್ತದೆ. ನಿಮ್ಮ ಕುಟುಂಬಕ್ಕೆ ಇದು ಹೇಗೆ ಪ್ರಯೋಜನಕಾರಿಯಾಗುತ್ತದೆ ಎಂದು ಯೋಚಿಸಿ. ನೀವು ಅರ್ಹರಾಗಿದ್ದರೆ ನಿಮ್ಮ ಕಾರ್ಡ್ ಸುರಕ್ಷಿತ, ಆದರೆ ಅನರ್ಹರಾಗಿದ್ದರೆ ಮುಂಚಿತವಾಗಿ ತಯಾರಾಗಿ. ಈಗ ನಾವು ಪ್ರತಿಯೊಂದು ನಿಯಮವನ್ನು ಇನ್ನೂ ಆಳವಾಗಿ ನೋಡೋಣ. ಆದಾಯ ತೆರಿಗೆ ಪಾವತಿದಾರರು. ಇದು ತುಂಬಾ ಮುಖ್ಯ ಅಂಶ. ಒಂದು ಕುಟುಂಬದಲ್ಲಿ ಒಬ್ಬರೂ ಕೂಡ ತೆರಿಗೆ ಕಟ್ಟುತ್ತಿದ್ದರೆ ಆ ಕುಟುಂಬವನ್ನು ಬಡವರೆಂದು ಪರಿಗಣಿಸುವುದಿಲ್ಲ, ಏಕೆಂದರೆ ಅವರು ಆರ್ಥಿಕವಾಗಿ ಸಾಮರ್ಥ್ಯ ಹೊಂದಿದ್ದಾರೆ. ಸರ್ಕಾರಿ ಉದ್ಯೋಗಸ್ಥರು. ಸರ್ಕಾರಿ ನೌಕರಿಯಲ್ಲಿದ್ದರೆ ಅಥವಾ ನಿಯಮಿತ ವೇತನ ಪಡೆಯುತ್ತಿದ್ದರೆ ಅವರಿಗೆ ಬಿಪಿಎಲ್ ಕಾರ್ಡ್ ಸರಿಹೊಂದುವುದಿಲ್ಲ. ಅವರಿಗೆ ವಾರ್ಷಿಕ ಆದಾಯ ಮಿತಿ 1,20,000. ಇದು ಕಟ್ಟುನಿಟ್ಟಾದ ಮಿತಿ. ಇದಕ್ಕಿಂತ ಹೆಚ್ಚು ಆದಾಯವಿದ್ರೆ ಅರ್ಹತೆ ಇಲ್ಲ. ದೊಡ್ಡ ಆಸ್ತಿ, ನಗರಗಳಲ್ಲಿ ದೊಡ್ಡ ಮನೆಗಳು, ಕಟ್ಟಡಗಳು, ಜಮೀನು ಇದ್ದರೆ ಅದು ಆರ್ಥಿಕ ಸಾಮರ್ಥ್ಯವನ್ನು ತೋರಿಸುತ್ತದೆ. ಆದ್ದರಿಂದ ಕಾರ್ಡ್ ರದ್ದು. 4 ಚಕ್ರ ವಾಹನ, ಕಾರು ಇದ್ದರೆ ಅದೂ ಸಹ ಅನರ್ಹತೆಯ ಸಂಕೇತ. ಇವೆಲ್ಲ ನಿಮ್ಮನ್ನು ಇನ್ನೂ ಹೆಚ್ಚು ಆಲೋಚಿಸುವಂತೆ ಮಾಡುತ್ತಿವೆಯಲ್ಲವೇ ಸ್ನೇಹಿತರೆ? ಈಗ ನಾವು ಈ ಪರಿಶೀಲನೆಯ ಪ್ರಯೋಜನಗಳನ್ನು ನೋಡೋಣ. ನಿಜವಾದ ಬಡವರಿಗೆ ಹೆಚ್ಚು ಸೌಲಭ್ಯಗಳು ತಲುಪುತ್ತವೆ. ಸರ್ಕಾರದ ಹಣದ ದುರುಪಯೋಗ ತಪ್ಪುತ್ತದೆ. ವ್ಯವಸ್ಥೆ ಪಾರದರ್ಶಕವಾಗುತ್ತದೆ. ಇದು ರಾಜ್ಯದ ಎಲ್ಲಾ ಕುಟುಂಬಗಳಿಗೆ ಒಳ್ಳೆಯದು. ನೀವು ಯೋಚಿಸುತ್ತಿದ್ದೀರಾ, ನಿಮ್ಮ ನೆರೆಹೊರೆಯಲ್ಲಿ ಅನರ್ಹರು ಕಾರ್ಡ್ ಬಳಸುತ್ತಿದ್ದಾರೆಯೇ? ಅವರ ಕಾರ್ಡ್ ರದ್ದಾದರೆ ನಿಮಗೆ ಹೆಚ್ಚು ಲಾಭವಾಗುತ್ತದೆಯಲ್ಲವೇ? ಈ ಸುದ್ದಿ ತುಂಬಾ ಮುಖ್ಯವಾಗಿದೆ. ಸ್ನೇಹಿತರೆ,
ಈಗ ನಾವು ನಿಮ್ಮ ಕಾರ್ಡ್ ಸ್ಥಿತಿ ಚೆಕ್ ಮಾಡುವ ವಿಧಾನವನ್ನು ಇನ್ನೂ ವಿವರಿಸೋಣ. ಅಧಿಕೃತ ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಸ್ಟೇಟಸ್ ನೋಡಿ, ಅಥವಾ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ವಿಚಾರಿಸಿ, ಅವರು ಸಹಾಯ ಮಾಡುತ್ತಾರೆ. ಆಹಾರ ಇಲಾಖೆಯ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ಕೊಡಿ. ಇದು ಸುಲಭ ಮತ್ತು ತ್ವರಿತ ಪ್ರಕ್ರಿಯೆ. ನಿಮ್ಮ ಕಾರ್ಡ್ ಅನರ್ಹವಾಗಿದ್ದರೆ ಮುಂಚಿತವಾಗಿ ತಿಳಿದುಕೊಳ್ಳಿ ಮತ್ತು ಅಗತ್ಯ ಕ್ರಮ ಕೈಗೊಳ್ಳಿ. ಇದು ನಿಮಗೆ ತುಂಬಾ ಸಹಾಯಕವಾಗುತ್ತದೆ. ಈಗ ನಾವು ಈ ಎಲ್ಲ ಅಂಶಗಳನ್ನು ಮತ್ತೊಮ್ಮೆ ಸಾರಾಂಶಗೊಳಿಸೋಣ. 20 ಲಕ್ಷ ಕಾರ್ಡ್ಗಳು ಪರಿಶೀಲನೆಯಲ್ಲಿವೆ, 13 ಲಕ್ಷ ಸಂಶಯಾಸ್ಪದ, 8 ಲಕ್ಷ ರಾಜ್ಯ ಪರಿಶೀಲನೆ, 14,05,000 ಈಗಾಗಲೇ ಎಪಿಎಲ್ಗೆ ವರ್ಗಾವಣೆ. ಆದಾಯ ತೆರಿಗೆ, ಸರ್ಕಾರಿ ಉದ್ಯೋಗ, ಆದಾಯ ಮಿತಿ, ದೊಡ್ಡ ಆಸ್ತಿ, 4 ಚಕ್ರ ವಾಹನ ಇವು ರದ್ದಿನ ಮುಖ್ಯ ಕಾರಣಗಳು. ನೀವು ಅರ್ಹರಾಗಿದ್ದರೆ ಯಾವುದೇ ಭಯವಿಲ್ಲ. ಅನರ್ಹರಾಗಿದ್ದರೆ ಈಗಲೇ ಚೆಕ್ ಮಾಡಿ, ಪರಿಹಾರ ಹುಡುಕಿ. ಈ ಪ್ರಶ್ನೆಗಳು ನಿಮ್ಮನ್ನು ಇನ್ನೂ ಹೆಚ್ಚು ಆಕರ್ಷಿಸುತ್ತಿವೆ ಅಲ್ಲವೇ? ನಿಮ್ಮ ಕಾರ್ಡ್ ರದ್ದಾದರೆ ಏನು ಮಾಡುವಿರಿ? ಎಪಿಎಲ್ಗೆ ಬದಲಾಗುತ್ತೀರಾ ಅಥವಾ ಇನ್ನೊಂದು ಯೋಜನೆಗೆ ಅರ್ಜಿ ಹಾಕುವಿರಿ? ಇದು ನಿಮ್ಮನ್ನು ಕುತೂಹಲದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ನಾವು ಈಗಾಗಲೇ ಎಲ್ಲಾ ವಿವರಗಳನ್ನು ನೀಡಿದ್ದೇವೆ. ಆದರೆ ಇನ್ನೊಂದು ಬಾರಿ ನೆನಪಿಸುತ್ತೇನೆ, ನಿಮ್ಮ ಕಾರ್ಡ್ ಸ್ಥಿತಿ ತಿಳಿಯಲು ಅಧಿಕೃತ ವೆಬ್ಸೈಟ್ ಅಥವಾ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಸಂಪರ್ಕಿಸಿ. ಇದು ನಿಮ್ಮ ಹಕ್ಕು ಮತ್ತು ಜವಾಬ್ದಾರಿ. ಸ್ನೇಹಿತರೆ, ಈ ಸುದ್ದಿಯು ರಾಜ್ಯದ ಎಲ್ಲಾ ಜನರಿಗೆ ಮುಖ್ಯವಾಗಿದೆ. ಬಡವರ ಸೌಲಭ್ಯಗಳು ಸರಿಯಾದವರಿಗೆ ತಲುಪಲಿ ಎಂಬುದು ಸರ್ಕಾರದ ಉದ್ದೇಶ. ಇದು ನಿಮ್ಮ ಕುಟುಂಬಕ್ಕೆ ಏನು ಅರ್ಥ ಬರುತ್ತದೆ ಎಂದು ಯೋಚಿಸಿ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಾವು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಸುದ್ದಿಗಳನ್ನು ತರುತ್ತೇವೆ. ಆದ್ದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಬೃಹತ್ ಕರ್ನಾಟಕ ಚಾನಲ್ ನಿಮಗಾಗಿ ಯಾವಾಗಲೂ ಇದೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕಾರ್ಡ್ ಸುರಕ್ಷಿತವಾಗಿರಲಿ, ಅರ್ಹರಿಗೆ ಸೌಲಭ್ಯಗಳು ತಲುಪಲಿ ಎಂದು ಹಾರೈಸುತ್ತೇವೆ. ಮತ್ತೆ ಮುಂದಿನ ಸುದ್ದಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈಗ ನಾವು ಇನ್ನೂ ಹಲವು ಬಾರಿ ಈ ವಿವರಗಳನ್ನು ಸುತ್ತು ಹಾಕಿ ಹೇಳುತ್ತೇವೆ, ಏಕೆಂದರೆ ಇದು ತುಂಬಾ ಮುಖ್ಯ ಸುದ್ದಿ. ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ಆದೇಶದ ಬಗ್ಗೆ ಎಲ್ಲಾ ಜನರು ತಿಳಿದುಕೊಳ್ಳಬೇಕು. ಆದ್ದರಿಂದ ನಾವು ಪ್ರತಿಯೊಂದು ಪಾಯಿಂಟನ್ನು ಮತ್ತೆ ಮತ್ತೆ ಸರಳವಾಗಿ ಹೇಳುತ್ತೇವೆ. ನಿಮ್ಮ ಆದಾಯ ತೆರಿಗೆಯ ಬಗ್ಗೆ ಯೋಚಿಸಿ, ನಿಮ್ಮ ಉದ್ಯೋಗದ ಬಗ್ಗೆ ಯೋಚಿಸಿ, ನಿಮ್ಮ ಆಸ್ತಿ ಮತ್ತು ವಾಹನದ ಬಗ್ಗೆ ಯೋಚಿಸಿ. ಇವೆಲ್ಲವೂ ನಿಮ್ಮ ಕಾರ್ಡ್ ಸ್ಥಿತಿಯನ್ನು ನಿರ್ಧರಿಸುತ್ತವೆ. ಪರಿಶೀಲನೆಯ ಸಂಖ್ಯೆಗಳು ದೊಡ್ಡವು, ಆದರೆ ನಿಜವಾದ ಬಡವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಇದು ನಿಮಗೆ ಧೈರ್ಯ ನೀಡುತ್ತದೆಯಲ್ಲವೇ ಸ್ನೇಹಿತರೆ? ಈ ವಿಡಿಯೋವನ್ನು ಪೂರ್ತಿ ನೋಡಿ, ಎಲ್ಲ ಮಾಹಿತಿ ಪಡೆದು ನಿಮ್ಮ ಕುಟುಂಬಕ್ಕೆ ಸುರಕ್ಷತೆ ತನ್ನಿ. ನಮ್ಮ ಬೃಹತ್ ಕರ್ನಾಟಕ ಚಾನಲ್ ನಿಮ್ಮ ಜೊತೆಗೆ ಯಾವಾಗಲೂ ಇದೆ. ಮುಂದಿನ ಸುದ್ದಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.